ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ನಿನ್ನೆ ಆಲ್ರೆಡಿ ಕಂಪ್ಯೂಟರ್ ಒಂದು ಭಾಗ ಮುಗಿದೋಗಿದೆ. ಹಿಂದಿನ ಕಂಪ್ಯೂಟರ್ ಮೊದಲನೇ ಪ್ರಶ್ನೆ ನೀವು ಕಮೆಂಟ್ ಮಾಡಿ ಅಂತಲೂ ಸಹ ಹೇಳಿದೆ. ರ್ಯಾಮ್ ಡ್ಯಾಶ್ ಮತ್ತು ಡ್ಯಾಶ್ ಆಗಿದೆ ಅಂತ ತಿಳಿಸ್ಕೊಟ್ಟಿದೆ. ಅದರಲ್ಲಿ ಯಾವುದು ಸರಿ ಉತ್ತರ, 4 ಆಪ್ಷನ್ಗಳಲ್ಲಿ ಯಾವುದು ಸರಿ ಉತ್ತರ ಅನ್ನೋದನ್ನ ಕಮೆಂಟ್ ಮಾಡೋಕ್ಕೂ ಸಹ ಹೇಳಿದೆ ಸ್ನೇಹಿತರೆ. ಹಾಗಾದರೆ ಈ ಪ್ರಶ್ನೆ ಉತ್ತರಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಣ. ಯಾಕಂದರೆ ಇವುಗಳ ಮೇಲೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ವೆರೈಟಿ ಪ್ರಶ್ನೆಗಳನ್ನು ಸಹ ಇವರು ಕೇಳ್ತಾ ಬರ್ತಾರೆ. ಹಾಗಾದರೆ ಅವ್ರು ಯಾವುದೇ ಥರ ಪ್ರಶ್ನೆ ಕೇಳಿದರೂ ಪರವಾಗಿಲ್ಲ, ಅದಕ್ಕೆ ಉತ್ತರಿಸುವಂತಹ ಒಂದು ಕಾನ್ಸೆಪ್ಟನ್ನು ಹೇಳ್ತೀನಿ. ಅದನ್ನು ದಯವಿಟ್ಟು ಎಲ್ಲರೂ ಸಹ ಆಲಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಕೇರ್ಫುಲ್ಲಾಗಿ ನೀವು ಸಹ ಅದೇ ಥರ ನೋಟ್ ಮಾಡ್ಕೊಳ್ತಾ ಬನ್ನಿ. ಆವಾಗ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ ಈ ಟಾಪಿಕ್ ಮೇಲೆ. ಹಾಗಾದರೆ ಮೆಮೊರಿಗಳ ಬಗ್ಗೆ ತಿಳ್ಕೊಳ್ತಾ ಬರೋಣ. ನೋಡಿ, ಮೆಮೊರಿ ಅಂತ ಹೇಳಿದೆ ನಿಮಗೆ. ಈ ಮೆಮೊರಿ ಅಂದರೆ ಏನು ಸರ್ ಅಂತ ಕೇಳ್ತಾ ಬರ್ತೀರಾ. ಇದರಲ್ಲಿ 2 ವಿಧ ಬರ್ತದೆ ಸ್ನೇಹಿತರೆ. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಗಳು ಕೇಳಿದ್ದಾರೆ. ಓಕೆ, ಈ ಪ್ರೈಮರಿ ಮೆಮೊರಿಗೆ ನಾವು ಇಂಟರ್ನಲ್ ಮೆಮೊರಿ ಅಂತ ಕರಿತೀವಿ. ಇದಕ್ಕೆ ನಾವು ಎಕ್ಸ್ಟರ್ನಲ್ ಮೆಮೊರಿ ಅಂತಲೂ ಸಹ ಕರಿತೀವಿ. ಇದು ಒಂದು ತಾತ್ಕಾಲಿಕ ಮೆಮೊರಿ ಆಗಿರುತ್ತೆ. ಇದೊಂದು ಪರ್ಮನೆಂಟ್ ಮೆಮೊರಿ ಆಗಿರುತ್ತೆ. ಅದನ್ನು ಸಹ ನೀವೆರಡರಲ್ಲಿ ನೆನ್ಪಿಟ್ಕೋಬೇಕು. ಈ ತಾತ್ಕಾಲಿಕ ಮೆಮೊರಿ ಪರ್ಮನೆಂಟ್ ಮೆಮೊರಿಗೂ ಏನು ಡಿಫರೆನ್ಸು ಅದನ್ನು ತಿಳ್ಕೊತಾ ಬಂದರೆ, ಇದನ್ನು ನಾವು ವೋಲಟೈಲ್ ಮೆಮೊರಿಗಳಂತ ಕರಿತೀವಿ. ಇದು ನಾನ್ ವೋಲಟೈಲ್ ಮೆಮೊರಿ ಅಂತ ಕರಿತೀವಿ. ಹಾಗಾದರೆ ವೋಲಟೈಲ್ ಮೆಮೊರಿ ಅಂದರೆ ಏನು ಸರ್ ಅಂದರೆ, ನೋಡಿ, ಒಂದು ಕಂಪ್ಯೂಟರ್ ಇರುತ್ತೆ, ನೀವು ಅದನ್ನು ಯೂಸ್ ಮಾಡ್ತಾ ಇರ್ತೀರ. ಅದರಲ್ಲಿ ನಮಗೆ ಈ ಡೇಟಾ ಇರುತ್ತೆ, ದತ್ತಾಂಶಗಳು, ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅಂದರೆ ಸೂಚನೆಗಳು. ಇವುಗಳನ್ನು ನೀವು ಎಂಟರ್ ಮಾಡ್ತಾ ಇರ್ತೀರ. ಸಡನ್ನಾಗಿ ಸಿಸ್ಟಮ್ನ ಶಟ್ ಡೌನ್ ಮಾಡ್ತೀರಾ ಅಂದ್ಕೊಳ್ಳಿ, ಅಂದರೆ ಆಫ್ ಮಾಡ್ತೀರಾ ಅಂದ್ಕೊಳ್ಳಿ. ಆಗ ನೀವು ಇಲ್ಲಿ ಯೂಸ್ ಮಾಡಿರುವಂತಹ ಡೇಟಾಗಳು ಅಳಿಸಿ ಹೋಗುತ್ತವೆ, ಅಂದರೆ ಡಿಲೀಟ್ ಆಗೋಗ್ತವೆ ಸ್ನೇಹಿತರೆ. ಅದಕ್ಕೆ ನಾವು ಅದನ್ನು ವೋಲಟೈಲ್ ಮೆಮೊರಿ ಅಥವಾ ತಾತ್ಕಾಲಿಕ ಮೆಮೊರಿ ಅಂತ ಕರಿತೀವಿ. ಬಟ್ ಇಲ್ಲಿ ಅದರ ಉಲ್ಟಾ, ಯಾವುದೇ ಥರ ಕಂಪ್ಯೂಟರ್ ಯೂಸ್ ಮಾಡಿದಾಗ ಡೇಟಾಗಳು ಅಳಿಸಿ ಹೋಗುವುದಿಲ್ಲ. ಹಾಗಾಗಿ ಇದನ್ನು ನಾನ್ ವೋಲಟೈಲ್ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಅಂತಲೂ ಸಹ ನಾವು ಕರಿತೀವಿ. ಇಷ್ಟು ಸಹ ಕಾನ್ಸೆಪ್ಟ್ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಈಸಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸ್ತಾ ಬರ್ಬೋದು. ಹಾಗಾದರೆ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿಯ ವಿಧಗಳನ್ನು ನೋಡ್ತಾ ಬರೋಣ. ನೋಡಿ, ಇಲ್ಲಿ ಪ್ರೈಮರಿ ಮೆಮೊರಿ ಅಂತ ಬಂದಾಗ 2 ವಿಧಗಳಾಗ್ತವೆ ಸ್ನೇಹಿತರೆ. ಇವು ತುಂಬಾ ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಇಲ್ಲಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋ. ರ್ಯಾಮ್ ಮತ್ತು ರೋಮ್ ಆಗಿರುತ್ತೆ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ. ಈ ರ್ಯಾಮಲ್ಲಿ ಮತ್ತೆ ನಾವು 2 ವಿಧಗಳನ್ನು ಮಾಡ್ತಾ ಬರ್ತೀವಿ. ಒಂದು SD ರ್ಯಾಮ್ ಆಗಿರುತ್ತೆ, ಇನ್ನೊಂದು ಎಸ್ ರ್ಯಾಮ್ ಆಗಿರುತ್ತೆ. ಇನ್ನೊಂದು ಡಿ ರ್ಯಾಮ್ ಆಗಿರುತ್ತೆ ಸ್ನೇಹಿತರೆ. ಸ್ಟ್ಯಾಟಿಕ್ ರ್ಯಾಮ್ ಅಂತ ಕರಿತೀವಿ, ಡೈನಮಿಕ್ ರ್ಯಾಮ್ ಅಂತ ಕರಿತೀವಿ. ಈ ಡೈನಮಿಕ್ ರ್ಯಾಮಲ್ಲಿ ಮತ್ತೆ 3 ವಿಧಗಳನ್ನು ಮಾಡ್ತಾ ಬರ್ತೀವಿ. ಅವನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. SD ರ್ಯಾಮ್ ಆಗಿರ್ಬೋದು, AD ರ್ಯಾಮ್ ಆಗಿರುತ್ತೆ, ತದನಂತರ DDR SD ರ್ಯಾಮ್ ಆಗಿರುತ್ತೆ. ಇವುಗಳ ಫುಲ್ ಫಾರ್ಮನ್ನು ನಾನು ಹೇಳಲ್ಲ, ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಯಾಕಂದರೆ ಇವು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇ ಗೂಗಲ್ ಮಾಡಿ ಇವುಗಳ ಫುಲ್ ಫಾರ್ಮ್ಗಳನ್ನು ಬರೆದಿಡ್ಕೊಳ್ಳಿ. 100% ಇವುಗಳ ಮೇಲೂ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾದರೆ ಇಷ್ಟರಲ್ಲಿ ನಾವು ಇನ್ನೂ ಏನು ಕಾನ್ಸೆಪ್ಟನ್ನ ತಿಳ್ಕೋಬೇಕು ಅನ್ನೋದಾದರೆ, ಇದರಲ್ಲಿ ನೋಡಿ, ಈ ಮೆಮೊರಿಗಳಂತ ಬಂದಾಗ ನಮಗೆ ಇದರಲ್ಲಿ ರ್ಯಾಮ್ ಅಂತಲೂ ಬರುತ್ತೆ ಮತ್ತು ರೋಮ್ ಅಂತಲೂ ಬರುತ್ತೆ. ಇದರಲ್ಲಿ ನಾವು 3 ವಿಧಗಳನ್ನಾಗಿ ಮಾಡ್ತಾ ಬರ್ತೀವಿ. ರೋಮ್ ಅಂತ ಬಂದಾಗ ಮೊದಲನೇದಾಗಿ ನಾವು ಪಿ ರೋಮ್ ಅಂತ ಕರಿತೀವಿ, ಪ್ರೋಗ್ರಾಮಲ್ ರೀಡ್ ಓನ್ಲಿ ಮೆಮೊರಿ ಅಂತ. EP ರೋಮ್ ಅಂತ ಕರಿತೀವಿ, ಎರೇಸಬಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ ಅಂತ. ಮತ್ತು EEP ರೋಮ್ ಅಂತ ಬರುತ್ತೆ, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ. ಸಿಂಪಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ, ಅಲ್ಲಿ ಎರೇಸಬಲ್ ಹಾಕೋಬೇಕು, ಸೇಮ್ ಉತ್ತರ ಆಗುತ್ತೆ. ಮತ್ತು ಎಲೆಕ್ಟ್ರಿಕಲಿ ಅಂತ ಸೇರಿಸಿದರೆ ಇದು ಮತ್ತೆ ಸೇಮ್ ಅದೇ ಕಂಟಿನ್ಯೂಸ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಈ ಥರ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ ನೀವು. ಹಾಗಾದರೆ ಇಷ್ಟರಲ್ಲಿ ನಮಗೆ ವೋಲಟೈಲ್ ಯಾವುದು, ನಾನ್ ವೋಲಟೈಲ್ ಯಾವುದು, ನಮಗೆ ಪ್ರಶ್ನೆ ಬರ್ತಿರೋದು ನಮಗೆ ಯಾವುದು ವೋಲಟೈಲ್ ಮೆಮೊರಿ, ಯಾವುದು ನಾನ್ ವೋಲಟೈಲ್ ಮೆಮೊರಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಇಷ್ಟರಲ್ಲಿ ವೋಲಟೈಲ್ ಮೆಮೊರಿಗಳು ಯಾವುದು? ಇಷ್ಟು ಸಹ ವೋಲಟೈಲ್ ಮೆಮೊರಿಗಳಾಗಿರ್ತವೆ. ತುಂಬಾ ಇಂಪಾರ್ಟೆಂಟು. ಇವೆಲ್ಲವೂ ಸಹ ನಾನ್ ವೋಲಟೈಲ್ ಮೆಮೊರಿಗಳಾಗಿರ್ತವೆ. ನೀವು ಈಸಿಯಾಗಿ ಟ್ರಿಕ್ಕಿಗೆ ಸಿಂಪಲಾಗಿ, ಏನು ನನಗೆ ಕನ್ಫ್ಯೂಷನೇ ಆಗಬಾರ್ದು ಸರ್ ಆ ಥರ ಹೇಳಿ ಅನ್ನೋದಾದರೆ, ನೋಡಿ, ಇಲ್ಲಿ ಎ ಇದೆಯಲ್ಲ, ಆ್ಯಕ್ಸೆಸ್ ಎ ಇದೆ, ಎ ಇದೆ, ಎ ಇದೆ, ಎ ಇದೆ, ಇಲ್ಲೂ ಸಹ ಎ ಇದೆ. ಇವೆಲ್ಲವೂ ಸಹ ವೋಲಟೈಲ್ ಮೆಮೊರಿಗೆ ಉದಾಹರಣೆಗಳಾಗಿರ್ತವೆ. ಇಲ್ಲಿ ಓ ಇದೆ,
ಇಲ್ಲಿ ಎಲ್ಲ ಕಡೆಯೂ ಓ ಇರುತ್ತೆ ನೋಡಿ. ಇವೆಲ್ಲ ಸಹ ನಾನ್ ವೋಲಟೈಲ್ ಮೆಮೊರಿಗಳಿಗೆ ಉದಾಹರಣೆ ಆಗಿರ್ತವೆ. ಎಲ್ಲಿ ರೀಡ್ ಓನ್ಲಿ ಅಂತ ಬರುತ್ತೆ ಅದೆಲ್ಲ ನಾನ್ ವೋಲಟೈಲ್, ಎಲ್ಲಿ ಆಕ್ಸೆಸ್ ಮೆಮೊರಿ ಅಂತ ಬರುತ್ತೆ ಅವೆಲ್ಲ ವೋಲಟೈಲ್ ಮೆಮೊರಿಗಳಾಗಿರ್ತವೆ. ಇಷ್ಟು ಕಾನ್ಸೆಪ್ಟನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ ನೋಡಿ. ಈಸಿಯಾಗಿ ತಿಳ್ಕೊಬೋದು, ಇದೇನು ಕಷ್ಟನೇ ಆಗಲಿ. ಇನ್ನು ಯಾವುದೇ ಥರ ಅವ್ರ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾ ಬರಲಿ, ನೀವು ಈಸಿಯಾಗಿ ಅರ್ಥ ಮಾಡ್ಕೊತಾ ಬರ್ತೀರ ನೋಡಿ. ಇದರಲ್ಲಿ ನಮಗೆ ಪರ್ಮನೆಂಟ್ ಯಾವುದು ಮತ್ತು ರೀಡ್ ಓನ್ಲಿ ಮೆಮೊರಿ ಯಾವುದು, ಪರ್ಮನೆಂಟ್ ಯಾವುದು ಅಂತಲೂ ಸಹ ಕೇಳ್ತಾ ಬರ್ತಾರೆ. ಓಕೆ, ಇವೆಲ್ಲ ಟೆಂಪರರಿ ಆದರೆ ಈ ಕಡೆ ಟೆಂಪರರಿ ಆದರೆ ಇವೆಲ್ಲ ಪರ್ಮನೆಂಟ್ಗಳಾಗಿರ್ತವೆ. ಆ ಥರನೂ ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ನೆಕ್ಸ್ಟ್ ನಮಗೆ ಇಲ್ಲಿ 2 ಮೆಮೊರಿ ಬರ್ತವೆ. ಒಂದು ಕ್ಯಾಶ್ ಮೆಮೊರಿ ಅಂತ, ಇನ್ನೊಂದು ಫ್ಲ್ಯಾಶ್ ಮೆಮೊರಿ ಅಂತ. ಇದನ್ನು ಸಹ ನಮಗೆ ಇಂಪಾರ್ಟೆಂಟು. ಇವು ಕ್ಯಾಶ್ ಮೆಮೊರಿ ಬಂದು ವೋಲಟೈಲ್ ಮೆಮೊರಿಗೆ ಉದಾಹರಣೆ ಆಗಿರುತ್ತೆ. ಫ್ಲ್ಯಾಶ್ ಮೆಮೊರಿ ಬಂದು ನಾನ್ ವೋಲಟೈಲ್ ಮೆಮೊರಿಗೆ ಒಂದು ಉದಾಹರಣೆ ಆಗಿರುತ್ತೆ. ಸಿಂಪಲ್ ನೋಡಿ, ಕ್ಯಾಶ್ ಯಾರಿಗಾನ ಕೊಟ್ಟರೆ ಮತ್ತೆ ಅದು ವಾಪಸ್ ಬರಲ್ಲಪ್ಪ, ಪರ್ಮನೆಂಟ್ ಅಲ್ಲಪ್ಪ ಕ್ಯಾಶು, ಅಲ್ಲಿಂದ ಅಲ್ಲಿಗೆ ಬೇರೆ ಕಡೆ ಹೋಗುತ್ತೆ, ಅದು ಒಬ್ಬರದಾಗೆ ಪರ್ಮನೆಂಟ್ ಇರಲ್ಲ. ಹಾಗಾಗಿ ಪರ್ಮನೆಂಟ್ ಇರೋದಿಲ್ಲ ಅಂದರೆ ಇದೊಂದು ವೋಲಟೈಲ್ ಮೆಮೊರಿ ಆಗಿರುತ್ತೆ ಅಂತ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕು. ಫ್ಲ್ಯಾಶ್ ಮೆಮೊರಿ ಆದರೆ ಇದೊಂದು ನಾನ್ ವೋಲಟೈಲ್ ಮೆಮೊರಿ. ಯಾಕೆಂದರೆ ಫ್ಲ್ಯಾಶ್ ನಾವು ಅವನಿಗೆ ದುಡ್ಡು ಕೊಟ್ಟಿದ್ದೀವಿ, ಫ್ಲ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ನೆನಪಲ್ಲಿದೆ, ಹಾಗಾದರೆ ಇದು ಪರ್ಮನೆಂಟ್ ಮೆಮೊರಿಯನ್ನು ಒಂದು ಟ್ರಿಕ್ಕಲ್ಲಿ ನೀವು ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಯಾವುದೇ ಥರ ಎಕ್ಸಾಮಲ್ಲಿ ಅದು ಕನ್ಫ್ಯೂಷನ್ ಆಗೋದಿಲ್ಲ. ಇಷ್ಟು ಸಹ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈಗ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ 2 ಬಾರಿ ಕೇಳಿ, ಖಂಡಿತ ಇದು ಅರ್ಥ ಆಗೇ ಆಗುತ್ತೆ. ಈ ಕಾನ್ಸೆಪ್ಟಲ್ಲಿ ನೀವು ಪರ್ಫೆಕ್ಟ್ನೆಸ್ ಇರಲೇಬೇಕಾಗುತ್ತೆ. ಎಕ್ಸಾಮಲ್ಲಿ ಖಂಡಿತ ಇಲ್ಲಿ ಪ್ರಶ್ನೆಗಳು ಯಾವ ಥರ ಬೇಕಾದ್ರೂ ನಿಮಗೆ ಕೇಳೋದಕ್ಕೆ ಉತ್ತರ ಆಗುತ್ತೆ. ಇಫ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಇದಕ್ಕಂತಲೇ ಒಂದು ಸಪ್ರೇಟಾಗಿ ಯಾವುದೇ ಥರ ಕ್ವಶನ್ಸ್ ಇಲ್ದಂಗೆ ಮೆಮೊರಿಗಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೀವು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಖಂಡಿತ ನಾನು ಅದಕ್ಕೆ ಒಂದು ವೀಡಿಯೋ ಕ್ಲಾಸ್ ಸಹ ಮಾಡಿಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ಹಾಗಾದರೆ ಇಲ್ಲಿನ ಪ್ರಶ್ನೆ ನೋಡಿ, ರ್ಯಾಮ್ ಅನ್ನೋದು ಯಾವ ಥರ ಒಂದು ಮೆಮೊರಿ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ನೀವೆಲ್ಲರೂ ಸಹ ಉತ್ತರಿಸಿ ನೋಡಿ. ಇಲ್ಲಿ ಎ ಇದೆ, ಸಿಂಪಲ್ ವೋಲಟೈಲ್, ಮತ್ತು ಅದೊಂದು ಟೆಂಪರರಿ ಮೆಮೊರಿ ಅಂತ ಈಸಿಯಾಗಿ ನೀವು ಉತ್ತರಿಸ್ತಾ ಬರ್ಬೋದು ಸ್ನೇಹಿತರೆ. ಇಷ್ಟು ಅಂಶಗಳನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಇದಕ್ಕೆ ಸರಿ ಉತ್ತರ ವೋಲಟೈಲ್ ಮತ್ತು ಒಂದು ಟೆಂಪರರಿ ಮೆಮೊರಿ ಆಗಿರುತ್ತೆ. ನಾನ್ ವೋಲಟೈಲ್ ಮತ್ತು ಪರ್ಮನೆಂಟ್ ಮೆಮೊರಿ ಅಥವಾ ನಾನ್ ವೋಲಟೈಲ್ ಅಥವಾ ಟೆಂಪರರಿ ಮೆಮೊರಿಗೆ ನಾನು ಆಲ್ರೆಡಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಆ ಥರ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಇಲ್ಲಿ ನೋಡಿ, ಇದಕ್ಕೆ ನೀವೇ ಉತ್ತರ ಮಾಡ್ತಾ ಬರ್ತೀರಾ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಮೊರೀಸ್ ನಾನ್ ವೋಲಟೈಲ್? ಇಲ್ಲಿ ನಾನ್ ವೋಲಟೈಲ್ಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ಎ ಬಂದರೆ ಇದು ವೋಲಟೈಲ್ ಆಗಿರುತ್ತೆ. ಇಲ್ಲೂ ಸಹ ಎ ಬರುತ್ತೆ, ಕ್ಯಾಶ್ ಮತ್ತೆ ವಾಪಸ್ ಇಸ್ಕೊಳಕ್ಕಾಗಲ್ಲ ಅಂದರೆ ಟೆಂಪರರಿ ಅಂತ ಹೇಳಿದ್ದೀನಿ. ಇದೂ ಸಹ ಒಂದು ವೋಲಟೈಲ್ ಮೆಮೊರಿಗೆ ಉದಾಹರಣೆ ಆಗುತ್ತೆ. ಹಾಗಾದರೆ ಇದೂ ವೋಲಟೈಲ್ಗೆ ಉದಾಹರಣೆ ಆದರೆ ಇದು ಬರೋದಿಲ್ಲ. ಇಲ್ಲಿ ಕೇವಲ ಒಂದೇ ಒಂದಿದೆ, ಅಲ್ಲಿ ಓ ಅಂತ ಈಸಿಯಾಗಿ ನಾನ್ ವೋಲಟೈಲ್ ಮೆಮೊರಿ ಅಂತ ನೀವು ಚೂಸ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇದು ಸಿಂಪಲ್ ಟ್ರಿಕ್ಸ್ ಆಗಿರುತ್ತೆ, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಇದಕ್ಕೆ ಸರಿ ಉತ್ತರ ರೋಮ್ ಆಗಿರುತ್ತೆ. ಇನ್ನು ಈ ಕ್ಯಾಶ್ ಮೆಮೊರಿ ಬಗ್ಗೆ ಒಂದೇ ಒಂದು ಪಾಯಿಂಟ್ ತಿಳ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಇಲ್ಲೊಂದು CPU ಇರುತ್ತೆ ಅಂದ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಒಂದು ಕ್ಯಾಶ್ ಮೆಮೊರಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಪ್ರೈಮರಿ ಮೆಮೊರಿ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಯಾವ ಥರ ಕೇಳ್ತಾನೆ, CPU ಮತ್ತು ಪ್ರೈಮರಿ ಮಧ್ಯೆ ಇರುವುದು ಯಾವುದು ಅಂತ ಕೇಳ್ತಾನೆ, ಅದು ಕ್ಯಾಶ್ ಮೆಮೊರಿ ಆಗಿರುತ್ತೆ. ಇದು ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲೇ ಇದೆ ಈ ಪ್ರಶ್ನೆ ನೋಡಿ. ವಿಚ್ ಮೆಮೊರಿ ಆ್ಯಕ್ಟ್ಸ್ ಆಸ್ ಬಫರ್ ಬಿಟ್ವೀನ್ CPU ಆ್ಯಂಡ್ ಮೇನ್ ಮೆಮೊರಿ? CPU ಮತ್ತು ಮುಖ್ಯ ಮೆಮೊರಿಯ ನಡುವೆ ಯಾವುದು ಇರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಅದು ಕ್ಯಾಶ್ ಮೆಮೊರಿ ಆಗಿರುತ್ತೆ. ಸರಿ ಉತ್ತರ ಕ್ಯಾಶ್ ಮೆಮೊರಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರೀತಿಯ ಮೆಮೊರಿಯಲ್ಲಿ ಪ್ರೋಗ್ರಾಮ್ ಅಥವಾ ಡೇಟಾವನ್ನು ಒಮ್ಮೆ ಬರೆದರೆ ಅದನ್ನು ಬದಲಾಯಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ನೋಡಿ, ಪ್ರೋಗ್ರಾಮ್ ಅಂತ ಬಂದಿದೆ. ಇಲ್ಲಿ ಪ್ರೋಗ್ರಾಮ್ ಅಂತ ಯಾವುದು ಬರುತ್ತೆ, ಅದೆಲ್ಲನೂ ಸಹ PROM ಇಂದನೇ ಶುರುವಾಗುತ್ತೆ. ಅಥವಾ ಡೇಟಾವನ್ನು ಒಮ್ಮೆ ಬರೆದರೆ ಅದನ್ನು ಬದಲಾಯಿಸಲಾಗುವುದಿಲ್ಲ. ನೋಡಿ, ಈ ಅಂದರೆ ಎರೇಸಬಲ್, ಬದಲಾಯಿಸ್ಬೋದು. ಇದು ಎಲೆಕ್ಟ್ರಿಕಲಿ ಎರೇಸಬಲ್, ಇದನ್ನು ಸಹ ಬದಲಾಯಿಸ್ಬೋದು. ಬಟ್ ಇದನ್ನು ಮಾತ್ರ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸರಿ ಉತ್ತರ ಬಂದು ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ. ರೀಡ್ ಓನ್ಲಿ ಮೆಮೊರಿ, ಇದು ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇರಬೇಕು. ಇವೆಲ್ಲ ಎರೇಸ್ ಮಾಡ್ಬೋದು, ಇದನ್ನು ಮಾತ್ರ ಎರೇಸ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಜಸ್ಟ್ ನಿಮಗೆ ಫುಲ್ ಫಾರ್ಮಲ್ಲೇ ಉತ್ತರ ಸಿಕ್ಬಿಡುತ್ತೆ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ ಅದೇ ಥರ ನೋಡ್ತಾ ಬರೋಣ. ಯಾವ ರೀತಿ ರೋಮ್ನಲ್ಲಿ ನೇರಳಾತೀತ ಬೆಳಕಿನಿಂದ ಡೇಟಾವನ್ನು ಅಳಿಸಬಹುದು ಮತ್ತು ನಂತರ ಬಳಕೆದಾರರು ಅದರ ತಯಾರಕರಿಂದ ಮರು ಪ್ರೋಗ್ರಾಮನ್ನು ಮಾಡ್ತಾ ಬರಬಹುದು? ಆಗಲೇ ಪ್ರೋಗ್ರಾಮ್ ಆಗದಿಲ್ಲದಕ್ಕೆ, ಎರೇಸ್ ಮಾಡದಿಲ್ಲದಕ್ಕೆ
ಪಿ ರೋಮ್ ಅಂತ ಸರಿ ಉತ್ತರ ಆಯಿತು. ಹಾಗಾದರೆ ಇಲ್ಲಿ ಮರು ಪ್ರೋಗ್ರಾಮ್ ಮಾಡಬಹುದು ಮತ್ತು ಅದನ್ನು ಡೇಟಾವನ್ನು ಅಳಿಸಲೂಬಹುದು. ಯಾವ ಮುಖಾಂತರ? ನೇರಳಾತೀತ ವಿಕಿರಣಗಳು, ಯು ವಿ ರೇಸ್, ಅಲ್ಟ್ರಾವೈಲೆಟ್ ರೇಸ್ ಅಂತ ನೀವೇನು ಕರಿತೀರಾ ಅದರ ವಿಕಿರಣಗಳಿಂದ ಇದನ್ನು ಮಾಡ್ತಾ ಬರೋ ಸ್ನೇಹಿತರೆ. ಇದೊಂದು ಓಜೋನ್ ಲೇಯರ್ ಏನು ಯಾವ ಒಂದು ಕಿರಣಗಳನ್ನು ತಡೆಯುತ್ತದೆ ಸೂರ್ಯನಿಂದ ಅಂತ ಹೇಳಿದರೆ ನೇರಳಾತೀತ ಕಿರಣಗಳಂತ ನೀವೆಲ್ಲರೂ ಸಹ ಓದಿರ್ತೀರ. ಅದೇ ಥರ ಇಲ್ಲಿ ಪ್ರೋಗ್ರಾಮಲ್ಲಿ ಇದು ಮಾಡೋದಕ್ಕೂ ಸಹ ಇದನ್ನು ಬಳಸ್ತೀವಿ ಸ್ನೇಹಿತರೆ, ನೇರಳಾತೀತ ಕಿರಣಗಳನ್ನು. ಹಾಗಾದರೆ ಇದಕ್ಕೆ ಸರಿ ಉತ್ತರ ಇದು ಬರೋದಿಲ್ಲ ಮತ್ತು ಇದು ಎಲೆಕ್ಟ್ರಿಕಲ್ ಆಗಿರುತ್ತೆ, ಇದನ್ನು ಸಹ ಬರೋದಿಲ್ಲ. ಜಸ್ಟ್ ಇ ಪಿ ರೋಮ್ ಆಗಿರುತ್ತೆ, ಎರೇಸಬಲ್. ಓಕೆ, ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ. ಇದಕ್ಕೆ ಸರಿ ಉತ್ತರ ಇದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ಸಿಂಪಲ್. ಹೌ ಮೆನಿ ಟೈಮ್ಸ್ ರ್ಯಾಮ್ಸ್ ಆರ್ ಅವೈಲಬಲ್ ಅಂದರೆ ರ್ಯಾಮ್ನಲ್ಲಿ ಎಷ್ಟು ವಿಧಗಳಿವೆ ಎಲ್ಲರೂ ಸಹ ಓದಿರ್ತೀವಿ ನೋಡಿ. ಮೆಮೊರಿಯಲ್ಲೂ 2 ವಿಧ, ರ್ಯಾಮಲ್ಲೂ 2 ವಿಧ, ಬಟ್ ರೋಮಲ್ಲಿ 3 ವಿಧ ಅಂತ ನೀವು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ 2 ವಿಧ, ರ್ಯಾಮಲ್ಲಿ 2 ವಿಧ ಇರುತ್ತೆ ಮತ್ತು ಮೆಮೊರಿಯಲ್ಲೂ ಸಹ 2 ವಿಧ, ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ. ರೋಮಲ್ಲಿ ಮಾತ್ರ 3 ವಿಧ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ಸಿಂಪಲ್ ಪ್ರಶ್ನೆ ಆಗಿರುತ್ತೆ. ವಿಶ್ಲೇಷಣೆ ಮತ್ತು ಸಂಗ್ರಹಣೆಗಾಗಿ ಕಂಪ್ಯೂಟರ್ಗೆ ಡೇಟಾವನ್ನು ಫೀಡ್ ಮಾಡಲು ಮತ್ತು ಕಂಪ್ಯೂಟರ್ಗೆ ಆಜ್ಞೆಗಳನ್ನು ನೀಡಲು ಬಳಕೆದಾರರು ಅನುಮತಿಸುವ ಸಾಧನವನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದರೆ, ಸಿಂಪಲ್. ಕಂಪ್ಯೂಟರ್ಗೆ ನಾವು ಏನಾದರೂ ಒಂದು ಇನ್ಫಾರ್ಮೇಷನನ್ನು ನೀಡಬೇಕಂದ್ರೆ ಅದು ಮೌಸ್ ಮುಖಾಂತರ ಆಗಿರ್ಬೋದು, ಕೀಬೋರ್ಡ್ ಮುಖಾಂತರ ಆಗಿರ್ಬೋದು, ಅಥವಾ ಸ್ಕ್ಯಾನರ್ ಮುಖಾಂತರ ಆಗಿರ್ಬೋದು. ಇವುಗಳಿಗೆ ನಾವು ಮಾನಿಟರಲ್ಲಿ ಇನ್ಫಾರ್ಮೇಷನ್ನ ಟೈಪ್ ಮಾಡಿ ಕಳಿಸ್ತಾ ಇರ್ತೀವಿ. ಅದೇ ಥರ ಬಳಕೆದಾರರು ಯೂಸ್ ಮಾಡೋದು ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು. ಇವುಗಳೆಲ್ಲ ಏನಕ್ಕೆ ಉದಾಹರಣೆ ಆಗಿರ್ತವೆ ಎಲ್ಲರೂ ಸಹ ಆಲ್ರೆಡಿ ಓದಿರ್ತೀರ. ಅದೊಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಓಕೆ, ನಾವು ವಿಶ್ಲೇಷಣೆ ಸಂಗ್ರಹಣೆಗಾಗಿ ಡೇಟಾವನ್ನು ಫೀಡ್ ಮಾಡಲು ಕಂಪ್ಯೂಟರ್ಗೆ ಆಜ್ಞೆಗಳನ್ನು ನೀಡಲು ಬಳಸುವಂತಹ ಡಿವೈಸ್ ಯಾವುದು ಅಂತ ಕೇಳಿದರೆ ಇನ್ಪುಟ್ ಸಾಧನ ಆಗಿರುತ್ತೆ. ಇನ್ನು ಔಟ್ಪುಟ್ ಸಾಧನ ನಮಗೆ ಅದು ರಿಸಲ್ಟ್ ಕೊಡುತ್ತೆ. ಅದನ್ನು ನಾವು ರಿಸಲ್ಟ್ ಕೊಡೋದಕ್ಕೆ ಔಟ್ಪುಟ್ ಸಾಧನಗಳನ್ನು ಬಳಸ್ತೀವಿ ಸ್ನೇಹಿತರೆ. ಹಾಗಾದರೆ ಇನ್ಪುಟ್ ಸಾಧನಗಳು ಅಂತ ಬಂದಾಗ ನೀವೆಲ್ಲರೂ ಸಹ ಓದಿರ್ತಾರೆ ಯಾವೆಲ್ಲ ಇನ್ಪುಟ್ಗಳಿವೆ ಅಂತ. ನಾನೇನು ಮತ್ತೆ ಅದನ್ನ ಹೇಳೋದಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಹೇಳೋದಾದರೆ ನಿಮಗೆ ಈ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ತದನಂತರ ಜಾಯ್ಸ್ಟಿಕ್ ಆಗಿರ್ಬೋದು, ನಂತರ ಸ್ಕ್ಯಾನರ್ ಆಗಿರ್ಬೋದು, ಡಿಜಿಟಲ್ ಅಥವಾ ವೆಬ್ ಕ್ಯಾಮರಾಗಳು, ಮತ್ತು OMR, OCR, MICR ಇವೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಟಚ್ ಸ್ಕ್ರೀನ್ ಆಗಿರುತ್ತೆ. ಇವೆಲ್ಲವೂ ಸಹ ಇನ್ಪುಟ್. ನಿಮಗೆ ಇಲ್ಲಿ ಯಾವುದಾದ್ರು ಬರೆಯೋದು ಅರ್ಥ ಆಗಿಲ್ಲ ಅಂದರೆ ನಾನು ವಾಯ್ಸಲ್ಲಿ ಪ್ರೊನೌನ್ಸಿಯೇಷನ್ ಮಾಡಿರ್ತೀನಲ್ಲ ಅದನ್ನು ಕೇಳಿಸ್ಕೊಳ್ತಾ ನೀವು ನೋಟ್ಸ್ ಮಾಡ್ಕೊಳ್ತಾ ಬರಬೇಕು, ಯಾರಾದರೂ ನೋಟ್ಸ್ ಮಾಡ್ತಾಯಿದ್ರೆ. ತದನಂತರ ಬಾರ್ಕೋಡ್ ರೀಡರು ಸಹ ಒಂದು ಇನ್ಪುಟ್ ಡಿವೈಸೇ ಆಗಿರುತ್ತೆ ಸ್ನೇಹಿತರೆ. ನಮಗೆ ನೋಡಿ ಇಲ್ಲಿ ಇಷ್ಟರಲ್ಲಿ ಪಾಯಿಂಟಿಂಗ್ ಡಿವೈಸಸ್ ಅಂತ ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಡಿವೈಸಿಗೆ ಉದಾಹರಣೆ ಆಗಿದೆ? ಪಾಯಿಂಟಿಂಗ್ ಡಿವೈಸ್. ಈ ಪಾಯಿಂಟಿಂಗ್ ಡಿವೈಸ್ಗಳು ಯಾವುದಲ್ಲ ಅಂತ ಕೇಳಿದರೆ ನಿಮಗೆ ಸಿಂಪಲ್ ನೋಡಿ. ಒಂದು ಮೊದಲನೇದಾಗಿ ನಮಗೆ ಲೈಟ್ ಪೆನ್ನು. ಒಂದು ನಿಮಿಷ ಸ್ನೇಹಿತರೆ, ಇದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ ನಾವು. ನಿಮಗೆ ಈ ಇನ್ಪುಟ್ ಡಿವೈಸ್ಗಳಲ್ಲೇ ಪಾಯಿಂಟಿಂಗ್ ಡಿವೈಸ್ ಯಾವುದು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಆ ಪಾಯಿಂಟಿಂಗ್ ಡಿವೈಸ್ಗಳಿಗೆ ಸರಿ ಉತ್ತರ ಬಂದು ಒಂದು ಜಾಯ್ಸ್ಟಿಕ್ ಅನ್ನೋದು ಒಂದು ಪಾಯಿಂಟಿಂಗ್ ಇನ್ಪುಟ್ ಡಿವೈಸ್ ಆಗಿದೆ. ತದನಂತರ ಲೈಟ್ ಪೆನ್ ಆಗಿರ್ಬೋದು, ನಂತರ ಮೌಸ್. ಇಷ್ಟು ಅಂಶಗಳು ನಿಮ್ಮ ಮೈಂಡಲ್ಲಿರಬೇಕು. ಇವೆಲ್ಲ ಪಾಯಿಂಟಿಂಗ್ ಡಿವೈಸ್ಗೆ ಉದಾಹರಣೆಗಳಾಗಿರುವಂತಹ ಇನ್ಪುಟ್ ಸಾಧನಗಳಾಗಿತ್ತು. ಹಾಗಾದರೆ ಎಲ್ಲ ಇನ್ಪುಟ್ ಸಾಧನಗಳನ್ನು ಒಂದು ಕಡೆ ನೀವು ನೋಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಟ್ರ್ಯಾಕ್ ಬಾಲ್ ಅಂತಲೂ ಬರುತ್ತೆ. ಇದನ್ನು ಸಹ ಒಂದು ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿರುತ್ತೆ. ತದನಂತರ ಇನ್ನೊಂದು ಸ್ಟೈಲಸ್ ಅಂತ ಬರುತ್ತೆ. ಇದನ್ನು ಸಹ ಇನ್ಪುಟ್ ಡಿವೈಸಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅದೇ ಇದೆ ನೋಡಿ. ಈಗಿನ ಕಾನ್ಸೆಪ್ಟ್ ಹೇಳಿದ್ನಲ್ಲ ಅದೇ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಪಾಯಿಂಟಿಂಗ್ ಡಿವೈಸ್ ಅಂತ ಇದೆ. ಆಲ್ರೆಡಿ ಹೇಳಿದೆ, ಮೌಸ್ ಒಂದು ಪಾಯಿಂಟಿಂಗ್ ಡಿವೈಸ್, ಜಾಯ್ಸ್ಟಿಕ್ ಒಂದು ಪಾಯಿಂಟಿಂಗ್ ಡಿವೈಸ್, ಲೈಟ್ ಪೆನ್ನು ಸಹ ಒಂದು ಪಾಯಿಂಟಿಂಗ್ ಡಿವೈಸ್ ಆಗುತ್ತೆ. ಇದು ಪಾಯಿಂಟಿಂಗ್ ಡಿವೈಸ್ ಆಗಿರೋದಿಲ್ಲ ಸ್ನೇಹಿತರೆ. ಸರಿ ಉತ್ತರ ಡಿಜಿಟಲೈಸರ್ ಆಗಿರುತ್ತೆ, ನೆನಪಿರಬೇಕು. ಮುಂದಿನ ಪ್ರಶ್ನೆ, ದ ಫಸ್ಟ್ ಕಂಪ್ಯೂಟರ್ ಮೌಸ್ ವಾಸ್ ಡೆವಲಪ್ಡ್ ಬೈ. ಮೌಸನ್ನು ಕಂಡುಹಿಡಿದವರು ಯಾರು ಅಥವಾ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಆಪ್ಷನ್ಗಳನ್ನು ನೋಡ್ತಾ ಬರೋದಾದರೆ ಇದಕ್ಕೆ ಸರಿ ಉತ್ತರ ಎಲ್ಲರೂ ಸಹ ಓದಿರ್ತೀರ, ಹೇಳೋದಕ್ಕೇನು ಹೋಗಲ್ಲ, ಡೌಗ್ಲಾಸ್ ಇಂಗಲ್ಬರ್ಟ್ ಅವರಾಗಿರ್ತಾರೆ. ಈಗ ಆಲ್ರೆಡಿ ನಾನು ಮೊದಲನೇ ಕ್ಲಾಸ್ ಕಂಪ್ಯೂಟರ್ ಹಾರ್ಡ್ವೇರ್ಗಂತಲೇ 2 ವೀಡಿಯೋಗಳನ್ನು ಮಾಡಿದ್ದೀನಿ. ಹೊಸ ಅಭ್ಯರ್ಥಿಗಳು ಯಾರಾದರೂ ನೋಡ್ತಾ ಇದ್ದರೆ ಫಸ್ಟು ನಮ್ಮ ವೀಡಿಯೋಸಲ್ಲಿ ಹೋಗಿ ಲಿಂಕಲ್ಲಿ, ಅಲ್ಲಿ ನಿಮಗೆ 1 ಮತ್ತು 2ನೇ ಕಂಪ್ಯೂಟರ್ ಹಾರ್ಡ್ವೇರ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಇವುಗಳ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಅವುಗಳನ್ನ ನೋಡ್ತಾ ಬರಬೇಕಾಗುತ್ತೆ ನೀವು. ಇಲ್ಲಿ ಡೌಗ್ಲಾಸ್
ಈಗಲ್ ಬರ್ಟ್ ಅವರು ಮೌಸನ್ನು ಕಂಡುಹಿಡಿತಾರೆ. ಅದೇ ಥರ ನಮಗೆ ಕೀಬೋರ್ಡ್ನ ಸಂಶೋಧಕರು ಯಾರು ಅಂತ ಕೇಳಿದರೆ ಅದಕ್ಕೆ ಸರಿ ಉತ್ತರ ಬಂದು ನೀವು ಕ್ರಿಸ್ಟೋಫರ್ ಲಾಥಮ್ ಶೋಲ್ಸ್. ಓಕೆ, ಕ್ರಿಸ್ಟೋಫರ್ ಲಾಥಮ್ ಶೋಲ್ಸ್ ಅವರು ಆಗಿರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಸಲ ಕ್ವಶನ್ ಕೇಳಿದ್ದಾರೆ, ನೆನಪಲ್ಲಿ ಇರಬೇಕು. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಈ ಪ್ರಶ್ನೆ ತುಂಬ ಸಿಂಪಲ್ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನಗಳಲ್ಲ ಅಂತ ಕೇಳಿದರೆ. ನೋಡಿ, ಈ ಥರ ಇನ್ಪುಟ್ ಸಾಧನಗಳ ಅಂತ ಹೇಳ್ಬಿಟ್ಟು ತುಂಬ ಆಪ್ಷನ್ಸ್ಗಳು ಕೊಟ್ಟಿದ್ರೆ ಜಸ್ಟ್ ನೀವು ಆಪ್ಷನ್ಗಳಲ್ಲಿ ಒಂದೇ ಉತ್ತರ ಹುಡುಕ್ಬೇಕು, ಎಲ್ಲಾದರೂ ಔಟ್ಪುಟ್ ಸಾಧನ ಇದೆಯಾ ಅಂತ. ನೋಡಿ, ಇಲ್ಲಿ ಮಾನಿಟರ್ ಔಟ್ಪುಟ್ ಸಾಧನ ಅಂತ ಗೊತ್ತು, ಪ್ರಿಂಟರು ಸಹ ಔಟ್ಪುಟ್ ಸಾಧನ ಆಗಿರುತ್ತೆ. ಇಲ್ಲಿ ಆಪ್ಷನ್ಸೇ ಸಿಕ್ಕೋಗ್ಬಿಡುತ್ತೆ. ಇದಕ್ಕೆ ಜಾಸ್ತಿ ನಾವು ಟೈಮ್ ವೇಸ್ಟ್ ಮಾಡ್ತಾ ಬರಬಾರ್ದು ಸ್ನೇಹಿತರೆ. ಇನ್ನು ಮಿಕ್ಕಿದ್ದೆಲ್ಲ ಇವೆಲ್ಲ ಇನ್ಪುಟ್ ಸಾಧನಗಳಿಗೆ ಉದಾಹರಣೆಗಳಾಗಿರ್ತವೆ. ಯಾವುದಾದ್ರೂ ಗೊತ್ತಿಲ್ಲ ಅಂದರೆ ನೀವು ಅದರಲ್ಲಿ ನೋಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಎ ಪ್ರೊಜೆಕ್ಟರ್ ಈಸ್ ಆ್ಯನ್ ಡ್ಯಾಶ್ ಡಿವೈಸ್ ದಟ್ ಕ್ಯಾನ್ ಟೇಕ್ ಇಮೇಜಸ್ ಜನರೇಟೆಡ್ ಬೈ ದಿ ಕಂಪ್ಯೂಟರ್ ರೀಪ್ರೊಡ್ಯೂಸ್ ದೆಮ್ ಆನ್ ದಿ ಲಾರ್ಜ್ ಫ್ಲಾಟ್ ಸರ್ಫೇಸ್. ಅಂದರೆ ಪ್ರೊಜೆಕ್ಟ್ರ್ ಬಗ್ಗೆ ಎಲ್ಲರೂ ಸಹ ಓದಿರ್ತೀರ. ಒಬ್ಬ ವ್ಯಕ್ತಿ ಇಲ್ಲಿಂದ ಒಂದು ಪರದೆಯನ್ನು ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ವಿಡಿಯೋ ಅಥವಾ ಏನಾದರೂ ಒಂದು ಇಮೇಜಸ್ನ ನೋಡೋದಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ಪ್ರೊಜೆಕ್ಟ್ರು ಅಂತ ಕರಿತೀವಿ. ಹಾಗಾದರೆ ಇದೇನು ಮಾನಿಟರ್ ಥರನೇ ಬಂದುಬಿಡುತ್ತೆ. ಹಾಗಾದರೆ ಇದು ಮಾನಿಟರ್ ಥರನೇ ಇರೋದ್ರಿಂದ ಪ್ರೊಜೆಕ್ಟರ್ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಇಲ್ಲಿ ಕೇಳಿದ್ದಾನೆ, ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಪ್ರೊಜೆಕ್ಟರ್ ಅನ್ನೋದು ಒಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಔಟ್ಪುಟ್ ಡಿವೈಸ್ ಇನ್ನೂ ಏನೆಲ್ಲ ಒಳಗೊಂಡಿದೆ? ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ತದನಂತರ ಸ್ಪೀಕರ್ ಆಗಿರ್ಬೋದು ಮತ್ತು ಪ್ಲೋಟರ್. ಇಷ್ಟು ಸಹ ಒಂದು ಔಟ್ಪುಟ್ ಡಿವೈಸ್ಗಳಿಗೆ ಉದಾಹರಣೆಗಳಾಗಿರ್ತವೆ, ನೆನಪಲ್ಲಿ ಇರಬೇಕು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಇಷ್ಟು ಸಹ ಆಯಿತು, ಲೆಂತಿ ವೀಡಿಯೋಸ್ ಆಯಿತು. ಯಾಕಂದರೆ ನನ್ನ ಕಾನ್ಸೆಪ್ಟ್ ಬಂದು ಪ್ರತಿದಿನ ನಾನು ಕೇವಲ 10 ಪ್ರಶ್ನೆಗಳನ್ನು ಮಾಡಿದರೆ ಎಕ್ಸಾಮಲ್ಲಿ 1 ಪ್ರಶ್ನೆಗಳಲ್ಲಿ ಕೇಳಬೇಕು ಅಂಥ ಪ್ರಶ್ನೆಗಳಿಗೆ ನಾನು ಇಲ್ಲಿ ಚೂಸ್ ಮಾಡ್ಕೊಳ್ತಾ ನಿಮಗೆ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇರೋದು ಸ್ನೇಹಿತರೆ. ಹಾಗಾಗಿ ಇವತ್ತಿನ ಪ್ರಶ್ನೆ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಬರೋಣ. ಇದಕ್ಕೆ ಸರಿ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಂದ್ರೆ OCRನ ಫುಲ್ ಫಾರ್ಮ್ ಏನು ಅನ್ನೋದ್ರ ಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ತರಗತಿಯಲ್ಲಿ ಈ OCR ಅಂದರೆ ಏನು, ಓಕೆ, OMR ಅಂದರೆ ಏನು, MICR ಅಂದರೆ ಏನು, ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಎಕ್ಸಾಮ್ ದೃಷ್ಟಿಯಿಂದ ಯಾವ ಥರ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ಒಂದು ಕ್ಲಾಸು ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ. ಇನ್ನು ನಾಳೆ ಕ್ಲಾಸಲ್ಲಿ ಇಲ್ಲಿಂದ ಈ ಪ್ರಶ್ನೆಯಿಂದ ನಾವು ಶುರು ಮಾಡ್ತಾ ಬರೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.